ಗುಡ್ ಮಾರ್ನಿಂಗ್ ವೀಕ್ಷಕರೇ, ವೆದರ್ ರಿಪೋರ್ಟ್ಗೆ ಸ್ವಾಗತ. ಕಳೆದ ಒಂದು ವಾರದಲ್ಲಿ ಭರ್ತಿ ಮಳೆ ಸುರಿದಿದೆ. ರಾಜ್ಯದಲ್ಲಿ ಎಲ್ಲೇ ಕೇಳಿದ್ರು ಕೂಡ ಮಳೆ 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 ಅಂತ ಜನ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಮನೆಯಿಂದ ಆಚೆ ಬರೋದಕ್ಕೆ ಆಗ್ತಾನೇ ಇಲ್ಲ ಅಂತ ಬಹಳ ಬೇಸರ ಮಾಡ್ಕೊಳ್ತಾ ಇದ್ರು. ಆದರೆ ಈಗ ಒಂಚೂರು ಖುಷಿ ವಿಚಾರ ಏನು ಅಂತಂದ್ರೆ, ರಾಜ್ಯದ ಎಲ್ಲ ಕಡೆಗಳಲ್ಲಿ ಮಳೆ ಕಮ್ಮಿ ಆಗಿದೆ. ಕರಾವಳಿ ಭಾಗ ಸೇರಿದ ಹಾಗೆ ಎಲ್ಲ ಕಡೆನೂ ಕೂಡ ಮಳೆ ಕಡಿಮೆ ಆಗುತ್ತೆ ಅಂತ ಹವಾಮಾನ ಇಲಾಖೆಯವರು ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ, ಹವಾಮಾನ ಇಲಾಖೆ ಮಳೆ ವಿಚಾರದಲ್ಲಿ ಏನೆಲ್ಲ ಹೇಳ್ತಿದ್ದಾರೆ ಅನ್ನೋದನ್ನ ನೋಡೋಣ ಇವತ್ತಿನ ಬಿಸಿಲು ಮಳೆಯಲ್ಲಿ. ಹಾಗಾದ್ರೆ ವೀಕ್ಷಕರೇ, ಇವತ್ತು ಮಾತ್ರ ಮಳೆ ಇಲ್ಲ ಅಂತನಾ? ಖಂಡಿತವಾಗ್ಲೂ ಅಲ್ಲ. ಹವಾಮಾನ ಇಲಾಖೆಯವರ ಪ್ರಕಾರ ನಾಳೆ ಮತ್ತು ನಾಡಿದ್ದು 2 ದಿನ ಕೂಡ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭರ್ತಿ ಮಳೆಯಾಗುವ ಸಾಧ್ಯತೆ ತೀರಾ ಕಮ್ಮಿ, ಮಳೆನೇ ಇಲ್ಲ ಅಂತ. ಜೊತೆಗೆ ಏನು ಎಚ್ಚರಿಕೆ ವಹಿಸಿ ಅಂತ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ರಲ್ಲ, ಸೊ ಅದರ ಬಗ್ಗೆ ಏನೂ ಮಾತಾಡಿಲ್ಲ. ಯಾಕಂತಂದ್ರೆ ಮಳೆ ಆಗಲ್ಲ. ಸೊ ಹಾಗಾಗಿ ಬಿದ್ದರೆ ಅಲ್ಪ ಸ್ವಲ್ಪ ಮಳೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಆಗಬಹುದೇ ಹೊರತು ಬಹಳ ಮಳೆ ಬರುವಂತಹ ಸಾಧ್ಯತೆ ತೀರಾ ಕಮ್ಮಿ ಅಂತ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ. ಮ್ಯಾಪಲ್ಲೂ ಕೂಡ ನೀವು ಅದನ್ನ ಗಮನಿಸ್ತಾ ಇದ್ದೀರಿ, ಎಲ್ಲ ಜಿಲ್ಲೆಯಲ್ಲೂ ಕೂಡ ಗ್ರೀನ್ ಇದೆ. ಸೊ ಹಾಗಾದ್ರೆ ಮಳೆ ಬರಲ್ಲ ಅಂತಾನೆ ಅರ್ಥ. ವೀಕ್ಷಕರೇ, ಇನ್ನೊಂದು ವಿಚಿತ್ರ ಹೇಳ್ತೀವಿ ಕೇಳಿ. ರಾಜ್ಯದ ಎಲ್ಲಾ ಕಡೆ ಮಳೆ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂತ ಹವಾಮಾನ ತಜ್ಞರು ಹೇಳ್ತಿದ್ದಾರೆ. ಆದರೆ ಬೆಳಗಾವಿ, ಚಿಕ್ಕೋಡಿ ಭಾಗದಲ್ಲಿ ಮಾತ್ರ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ. ಕಾರಣ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಜಾಸ್ತಿ ಆಗ್ತಾ ಇದೆ. ಇದರ ಪರಿಣಾಮ ಕರ್ನಾಟಕದಲ್ಲಿ ಪ್ರವಾಹ ಉಂಟಾಗಿದೆ, ಅದರಲ್ಲೂ ಈ 2 ಪ್ರದೇಶದಲ್ಲಿ. ಹಾಗಾದ್ರೆ ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನಮ್ಮ ವರದಿ ಕೊಟ್ಟಿದ್ದಾರೆ. ಏನಿದೆ ಆ ರಿಪೋರ್ಟ್ನಲ್ಲಿ ನೋಡಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ವರುಣನ ಆರ್ಭಟ. ರಾಜ್ಯದಲ್ಲಿ ಉಕ್ಕಿದ ನದಿ, ಸೇತುವೆಗಳು ಜಲಾವೃತ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಒಂದೇ ಸಮನೆ ಮಳೆ ಸುರಿಯುತ್ತಿರುವ ಪರಿಣಾಮ ಕರ್ನಾಟಕದಲ್ಲಿ ನಾನಾ ಅವಾಂತರವೇ ಸೃಷ್ಟಿಯಾಗಿದೆ. ಧಾರಾಕಾರ ಮಳೆಗೆ ಬೆಳೆದ ಬೆಳೆಗಳು ಸಂಪೂರ್ಣ ನೆಲಕಚ್ಚಿದ್ದು ಅನ್ನದಾತ ಸಂಕಷ್ಟಕ್ಕೀಡಾಗಿದ್ದಾನೆ. ಕೆಲವೆಡೆ ದೇವಸ್ಥಾನಗಳು, ಕೆಲವೆಡೆ ಇಡೀ ಊರು ಜಲದಿಗ್ಬಂಧನಕ್ಕೆ ಸಿಲುಕಿದೆ. ಮನೆಯಿಂದ ಆಚೆ ಬರಲಾಗದೆ ಜನ ಪರದಾಡುವಂತಾಗಿದೆ. ಪಂಚಗಂಗಾ ನದಿ ಅಬ್ಬರಕ್ಕೆ 53 ಸೇತುವೆ ಜಲಾವೃತ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಜೋರಾಗಿದ್ದು, ಕೊಲ್ಹಾಪುರ ಜಿಲ್ಲೆಯ ಪಂಚಗಂಗಾ ನದಿಯ ಒಳ ಹರಿವು ಹೆಚ್ಚಾಗಿದೆ. ಪಂಚಗಂಗಾ ನದಿ ಅಬ್ಬರಕ್ಕೆ ಸುಮಾರು 53 ಸೇತುವೆ ಜಲಾವೃತವಾಗಿವೆ. ಕೊಲ್ಹಾಪುರ ಮತ್ತು ಸತಾರಾ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ದತ್ತ ದೇವಸ್ಥಾನಕ್ಕೆ ಜಲದಿಗ್ಬಂಧನ. ಮಳೆಯ ಅಬ್ಬರಕ್ಕೆ ಕೃಷ್ಣಾ ನದಿ ಒಳ ಹರಿವಿನಲ್ಲಿ ಗಣನೀಯ ಏರಿಕೆಯಾಗಿದೆ. 1,12,000 ಕ್ಯೂಸೆಕ್ಗೆ ನೀರಿನ ಒಳಹರಿವು ಹೆಚ್ಚಾಗಿದೆ. ಚಿಕ್ಕೋಡಿಯ ಕಲ್ಲೋಳ ಗ್ರಾಮದ ಕೃಷ್ಣಾ ನದಿ ದಡದಲ್ಲಿರುವ ದತ್ತ ದೇವಸ್ಥಾನ ಸಂಪೂರ್ಣ ಮುಳುಗಡೆಯಾಗಿದೆ. ಈಗಾಗಲೇ ಕೃಷ್ಣಾ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ. ಧಾರಾಕಾರ ಮಳೆಗೆ ಚಿಕ್ಕಲೆ ಫಾಲ್ಸ್ಗೆ ಜೀವ ಕಳೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚಿಕ್ಕಲೆ ಫಾಲ್ಸ್ಗೆ ಜೀವ ಕಳೆ ಬಂದಿದೆ. 180 ಅಡಿ ಮೇಲಿಂದ ದುಮ್ಮಿಕ್ಕುವ ಜಲಪಾತಕ್ಕೆ ಪ್ರವಾಸಿಗರು ಮನಸೋತಿದ್ದು, ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಮೈದುಂಬಿದ ಗೋಕಾಕ್, ಪ್ರವಾಸಿಗರು ಫಿದಾ. ಧಾರಾಕಾರ ಮಳೆಗೆ ಘಟಪ್ರಭಾ ನದಿ ಒಳಹರಿವು ಹೆಚ್ಚಾಗಿದೆ. 170 ಅಡಿ ಮೇಲಿಂದ ಗೋಕಾಕ್ ಜಲಪಾತ ದುಮ್ಮಿಕ್ಕುತ್ತಿದೆ. ಭಾರತದ ನಯಗಾರ ಜಲಪಾತ ಎಂದೇ ಖ್ಯಾತಿ ಪಡೆದಿರುವ ಗೋಕಾಕ್ ಫಾಲ್ಸ್ ಜಲವೈಭವಕ್ಕೆ ಪ್ರವಾಸಿಗರು ಫುಲ್ ಫಿದಾ ಆಗ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.